ಪೆನ್ ಡ್ರೈವ್ ಪ್ರಕರಣ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥದ್ದು ನಾನು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಚುನಾವಣೆ ಫಲಿತಾಂಶದ ನಂತರ ಅದ್ರ ಬಗ್ಗೆ ಏನಾದರೂ ಮಾತನಾಡ್ತೇನೆ. ಆಸ್ ಆಫ್ ನೌ ನಮಗೆ ಅಲ್ಲಿ ಆ ಕುಟುಂಬದ ವಿರುದ್ಧ ಜನರ ಒಂದು ಆಕ್ರೋಶ ಇದೆ. ಅದು ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಯವರ ತಾತ ಏನು ಪುಟ್ಟಸ್ವಾಮಿಗೌಡರು ಇದ್ರಲ್ಲ, ಅವರು ಪುಟ್ಟಸ್ವಾಮಿಗೌಡರ ಬಗ್ಗೆ ಇರ್ತಕ್ಕಂಥ ಸಹಾನುಭೂತಿ, ಮತ್ತೆ ಅವರು ಈ ಏನು ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದ್ದಾರೆ ಅವರ ತಾಯಿ 2 ಬಾರಿ ಅನುಕಂಪ, ಮತ್ತೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಶ್ರೇಯಸ್ ಪಟೇಲ್ ಬಹಳ ಕಡಿಮೆ 3,000 ವೋಟಲ್ಲಿ ಸೋತಿರೋದು. ಏನಾದರೂ ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ 1,500 ವೋಟು. ಇಂತಹ ಒಂದು ಬಹಳ ಕಡಿಮೆ ಅಂತರದಲ್ಲಿ ಅವರು ಸೋಲು ಒಪ್ಪಿರೋದ್ರಿಂದ ಹೊಳೆನರಸೀಪುರದಲ್ಲೂ ಕೂಡ ಹೆಚ್ಚು ಬಹುಮತವನ್ನು ಶ್ರೇಯಸ್ ಪಟೇಲ್ ಅವರು ಕೊಡ್ತಾರೆ. ಅವರು ಕೂಡ ಅಸೆಂಬ್ಲಿನಲ್ಲಿ ಸೋತಂತ ಅನುಕಂಪ ಇದೆ, ಅವ್ರ ತಾಯಿ ಸೋತಂತ ಅನುಕಂಪ ಇದೆ. ಅದರ ಜೊತೆಯಲ್ಲಿ ಪುಟ್ಟಸ್ವಾಮಿಗೌಡರು ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವರಿಗೆ ಶ್ರೀರಕ್ಷೆ ಆಗಿದೆ ಅಂತಕ್ಕಂಥದ್ದು. ನಮ್ಮ 5 ಗ್ಯಾರಂಟಿಗಳದ್ದು ಅದು ಇದು ಅದನ್ನೆಲ್ಲ ಒಂದು ಕಡೆ, ಆದರೆ ವಿಶೇಷವಾಗಿ ಹಾಸನಕ್ಕೆ ಈ ಎಲ್ಲ ಏನು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಇದು ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ಹೆಚ್ಚು ಸಹಕಾರ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಈಗ ಪೆಂಡ್ರೈವ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಬಂಧಿಸೋದ್ರಲ್ಲಿ ವಿಳಂಬ ಆಯಿತಾ ಅಂತ? ಈಗ ಏನಾಗ್ತದೆ, ವಿಳಂಬ ಏನಿಲ್ಲ. ಸರ್ಕಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕಲ್ಲ ತಗೊಳ್ತಾರೆ. ನಾವು ಯಾವುದೇ ಒಂದು ಪ್ರೊಸೀಜರಲ್ ವೈಲೇಷನ್ ಆದರೆ ಅದರಿಂದ ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಕೊಡಬೇಕು, ಒಂದು ಆಪರ್ಚುನಿಟಿ ಕೊಡಬೇಕು. ನಾವು ಆಪರ್ಚುನಿಟಿ ಕೊಡದೆ ಯಾವುದೋ ಊರಲ್ಲವ್ರು, ಯಾವ ಊರಲ್ಲವ್ರೆ, ಯಾವ ಮನೇಲಿದ್ದಾರೆ, ಯಾವ ಹೋಟ್ಲಲ್ಲಿ ಅವ್ರು ಅನ್ನೋದು ನಮ್ಮ SIT ಅವ್ರಿಗೂ ಗೊತ್ತು, ನಮ್ಮ ಸರ್ಕಾರಕ್ಕೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ. ಯಾರು ಗೊತ್ತಿಲ್ಲ ಇರ್ಲಿಕ್ಕಾಗಲ್ಲ, ಯಾಕೆಂದರೆ ಇದನ್ನು MP, ಅದರಿಂದ ಅವ್ರ ಮೂವ್ಮೆಂಟ್ ಎಲ್ಲರನ್ನೂ ಗೊತ್ತೇ ಇರ್ತದೆ. ಬಂಧಿಸಬೇಕು ಅಂದರೆ ಬಂಧಿಸಬಹುದು, ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಆಪರ್ಚುನಿಟಿ ಕೊಡಬೇಕು. ನಾಳೆ ಆಪರ್ಚುನಿಟಿ ಕೊಡದೆ ನೀವು ಏಕಾಏಕಿ ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಹೌದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ, ನೀವು ಆಪರ್ಚುನಿಟಿ ಕೊಟ್ಟಿಲ್ಲ, ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ವಜಾ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾನೂನಿನ ಲೋಪ ಎಲ್ಲೂ ಆಗಬಾರ್ದು ಅಂತೇಳಿ ಎಚ್ಚರಿಕೆಯಿಂದ ಅದನ್ನು ಇವತ್ತು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಿರ್ಬೋದು. ನಮ್ಮಲ್ಲಿ SIT ಅವರು ಕೂಡ ಆ ಎವಿಡೆನ್ಸನ್ನು ನಿರಂತರವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಒಳಗಾಗಿದ್ದಾರೆ, ಸಂತ್ರಸ್ತ ಅಂತ ಕರಿತೀವೋ ಇನ್ನೊಂದು ಏನು ಕರಿತೀವೋ, ಪಾಪ ಅವ್ರುಗಳನ್ನು ಕೂಡ ಇವರು ಅದನ್ನು ಗೋಪ್ಯವಾಗಿ ಮಾಡ್ತಾರೆ. ಅವನ್ನೆಲ್ಲ ಪ್ರಚಾರ ಮಾಡಿಕೊಂಡು ಅವರು ಮನೆತನದ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನೆಲ್ಲ ಎವಿಡೆನ್ಸಸ್ಸು, ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಗ್ಯಾದರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.